ಪತ್ರ ಬರೆದಿದೆ ಈಗ ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಶ್ರೀಗಳು ಸರ್, ನಗರೋತ್ಥಾನ ಯೋಜನೆಯಲ್ಲಿ ಕಾಮಗಾರಿ ಬಿಲ್ ಪಾಸ್ ಮಾಡಲಿಕ್ಕೆ ಅಧಿಕಾರಿಗಳು ಸತಾಯಿಸಿದಂತೆ ಗುತ್ತಿಗೆದಾರ ಆರೋಪ ಮಾಡಿದ್ದಾರೆ ರಾಜ್ಯದ 10 ಜಿಲ್ಲೆಗಳಲ್ಲಿ. ಅವ್ರು ಆ ಥರ ಯಾರು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಎಂಕ್ವೈರಿ ಮಾಡಿ ಕ್ರಮ ತಗೋತೀವಿ. ಸರ್, ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಯಾವಾಗ? ಆದಷ್ಟು ಜಾಗ್ರತೆ ಆಗುತ್ತೆ. ಸರ್ವೆ ಕಂಪ್ಲೀಟ್ ಆಗಿದೆ ಸರ್. ಸರ್ವೆ ನಡೀತಾ ಇದೆ. ಅದ್ವಾನಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ. ಈಗ ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವ್ರಿಗೆ ನಮ್ಮ ಕನ್ಸಂಡಿರೋ ಕೇಳಿದ್ರೆ ಏನಪ್ಪ, ನಾನು ಇವರು ಪತ್ರ ಬರೆದಿದೆ ಈಗ ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಶ್ರೀಗಳು ಅದ್ವಾನಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ. ಈಗ ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವ್ರಿಗೆ ನಮ್ಮ ಕನ್ಸಂಡಿರೋ ಕೇಳಿದ್ರೆ ಏನಪ್ಪ, ನಾನು ಇವರು ಪತ್ರ ಬರೆದಿದೆ ಈಗ ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಶ್ರೀಗಳು ಅದ್ವಾನಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ. ಈಗ ಕೊಡ್ಲಿ ಪಾಪ, ಬೇಡ ಅಂತಂದವ್ರು ಅವರಿಗೆ. ಅದ್ವಾನಿ ಅವ್ರಿಗೆ ನಮ್ಮ ಕನ್ಸಂಡಿರೋ ಕೇಳಿದ್ರೆ ಏನಪ್ಪ, ನಾನು ಇವರು ಪತ್ರ ಬರೆದಿದೆ ಈಗ ಶಿವಕುಮಾರ ಸ್ವಾಮೀಜಿಯವರು ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಸಿದ್ಧಗಂಗಾ ಶ್ರೀಗಳು. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಈಗಾಗಲೇ LK ಅಡ್ವಾಣಿಯವರಿಗೆ ಭಾರತ ರತ್ನ ಪ್ರಶಸ್ತಿ ಸಂದಿರೋದ್ರಿಂದ ಸಹಜವಾಗಿಯೇ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ. ಮೊನ್ನೆ ತಾನೇ ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿತ್ತು. ಅವರು ಕ್ಷೌರಿಕ ಸಮಾಜದಿಂದ ಬಂದಿದ್ದರು, ಬಿಹಾರದಲ್ಲಿ 2 ಬಾರಿ CM ಆಗಿದ್ದರು. ಈಗ LK ಅಡ್ವಾಣಿಯವರಿಗೂ ಕೂಡ ಅವರ ಸಮಾಜ ಸೇವೆ ಮತ್ತು ರಾಜಕೀಯ ಹಾದಿಯನ್ನು ಗುರುತಿಸಿ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ.